ಬಿಜೆಪಿಯ ಜನಾಕ್ರೋಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲ, ಅದು ಭ್ರಷ್ಟರ ಯಾತ್ರೆ ಅಂತ ಕರೆದಿದ್ದಾರೆ. ಅದು ಜನಾಕ್ರೋಶ ಯಾತ್ರೆ ಅಲ್ಲ, ಭ್ರಷ್ಟರ ಯಾತ್ರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಬಿಜೆಪಿ ವಿಫಲವಾಗಿದೆ. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ಸ್ವಪಕ್ಷೀಯರೇ ಆರೋಪಿಸುವಂಥ ಪೇಮೆಂಟ್ ಸೀಟ್ನಲ್ಲಿರುವಂಥ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುವ ನೈತಿಕತೆ ಇದೆಯಾ ಅಂತ ಕೇಳಿದ್ದಾರೆ. ಎಕ್ಸ್ ಪೋಸ್ಟ್ನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ನೋಡಿ, ಯಾವಾಗಲೂ ಕೂಡ ಅಷ್ಟೇ, ವಿರೋಧ ಪಕ್ಷದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು, ವಿರೋಧ ಪಕ್ಷದಲ್ಲಿರುವಂಥ ಅಸಮಾಧಾನಗಳು ಆಡಳಿತ ಪಕ್ಷಕ್ಕೆ ಹೇಗೆ ಅಸ್ತ್ರವಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರೂರಿನಲ್ಲಿ ನಡೀತಾ ಇರುವಂಥ ಹೋರಾಟ ಇದು. ಬಿ ಜೆ ಪಿ ಒಂದು ರೈಟ್ ಟೈಮಲ್ಲಿ ಒಂದು ರೈಟ್ ಡಿಸಿಷನ್ ತೆಗೆದುಕೊಂಡು, ಯಾಕಂತ ಹೇಳಿದರೆ ಬಿ ಜೆ ಪಿಯಲ್ಲಿ ಬಹಳ ದೊಡ್ಡ ಹೋರಾಟ ನೋಡಲಿಲ್ಲ. ಮುಡಾ ಪಾದಯಾತ್ರೆಯ ಹೊರತಾಗಿ ರಾಜ್ಯದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬಿ ಜೆ ಪಿ ಇಲ್ಲಿವರೆಗೆ ಹೋರಾಟ ಮಾಡಿದೆ ಅಂತ ಹೇಳಿದ್ರೆ ಇಲ್ಲ. ಬಿ ಜೆ ಪಿ ಹೋರಾಟ ಮಾಡಿದೆ ತನ್ನೊಳಗಿನ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ. ಬಿ ಜೆ ಪಿ ಹೋರಾಟ ಮಾಡಿದೆ ತನ್ನ ಛಿದ್ರವಾದಂಥ ತಂಡವನ್ನು ಮತ್ತೆ ಒಂದುಗೂಡಿಸಲಿಕ್ಕೆ. ಬಿ ಜೆ ಪಿ ಹೋರಾಟ ಮಾಡಿದೆ ಪಕ್ಷದ ವಿರುದ್ಧವಾಗಿ ಮಾತನಾಡುವಂಥ ಅಥವಾ ಬಂಡಾಯ ಟೀಮನ್ನು ಹೇಗಾದರೂ ಮಾಡಿ ಸೆದೆಬಡಿಬೇಕು ಅಂಥೇಳಿ. ಅದರಲ್ಲೂ ವಿಜೇಂದ್ರ ಹೋರಾಟ ಮಾಡಿದ್ದಾರೆ, ಯತ್ನಾಳ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ. ಬಟ್ ಇದೆಲ್ಲ ಒಳ ಬೇಗುದಿಗಳ ಒಳ ಸಂಕಟಗಳನ್ನು ದಾಟಿ ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸುವಂಥ, ಕಾಂಗ್ರೆಸ್ ಪಕ್ಷದ ತೀರ್ಮಾನಗಳನ್ನು ಗಟ್ಟಿಯಾಗಿ ಪ್ರಶ್ನಿಸುವಂಥ, ಸದನದ ಒಳಗೆ ಮತ್ತು ಸದನದ ಹೊರಗೆ ಮಾತನಾಡುವಂಥ, ಕಿವಿ ಹಿಂಡುವಂಥ, ಚಾಟಿ ಬೀಸುವಂಥ ಕೆಲಸ ಆಗಿದೆಯಾ ಅಂತ ನೋಡಿದ್ರೆ ಬಿ ಜೆ ಪಿಯ ನಾಯಕರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಬಟ್ ಕಾಂಗ್ರೆಸ್ ಅದು ಲಾಭವಾಗಿ ತೆಗೆದುಕೊಳ್ತಾ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದೀಗ ಕೇಂದ್ರದ ಕಡೆ ಬಟ್ಟು ಮಾಡ್ತಾ, ಕೇಂದ್ರದ ಕಡೆ ಬೆರಳು ತೋರಿಸ್ತಾ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದೆಯಾ ಗೊತ್ತಿಲ್ಲ. ಕೆಲವರು ಮಾತನಾಡುವ ದಾಟಿಗಳನ್ನು ಕೂಡ ನೋಡಿದ್ರೆ ಹಾಗೆ ಅನಿಸುತ್ತೆ. ಪರಮೇಶ್ವರ್ ಮಾತನಾಡಿದ್ದಾರೆ, ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ, ಸಂತೋಷ್ ಲಾಡ್ ನೇರವಾಗಿ ಕೇಂದ್ರದ ವಿರುದ್ಧವೇ ಮಾತನಾಡಿದ್ದಾರೆ. ನೋಡೋಣ. ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಕನಿಷ್ಠ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿ ಹೋಗಿ ಅವರಿಗೆ ಮನದಟ್ಟಾದರೂ ಮಾಡಿಕೊಡ್ಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಅನಿಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಜೀವನಾವಶ್ಯಕ ವಸ್ತುಗಳ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಬರೀ ಇಡೀ ದೇಶದಲ್ಲಿರುವಂಥ ಕೆಲವು ಬೆರಳೆಣಿಕೆಯಷ್ಟು ಏನು ಉದ್ಯೋಗಪತಿಗಳಿದ್ದಾರೆ, ಆ ಉದ್ಯೋಗಪತಿಗಳಿಗೆ ಅವರ ಸ್ನೇಹಿತರಿಗೆ ಸಹಾಯ ಮಾಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಅವರಿಗೆ ಅನುಕೂಲ ಮಾಡಲಿಕ್ಕೆ ನೀತಿಗಳು ಮಾಡ್ತಾ ಇದ್ದಾರೆ. ಅವರು ಇದು ಏನು ನಾಟಕ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ. ಇವತ್ತು ಬೆಲೆ ಏರಿಕೆ ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ 2 ವರ್ಷದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೀವಿ, ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು, ಅದು ಕೂಡ ಫೇಲ್ ಆಯಿತು. ನಾವು 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ, ಜನಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ ಮತ್ತು ನಮ್ಮ ಯೋಜನೆಗಳು, ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟನ್ನು ಈ ಬಾರಿ ಕೊಟ್ಟಿದ್ದಾರೆ. ಅದು ಕೂಡ ಜನಮನ್ನಣೆ ಗಳಿಸ್ತು. ಹೌದಪ್ಪ, ಒಳ್ಳೆ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ ಬಡ್ಜೆಟನ್ನು ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು, ನಾವೇನಾದರೂ ಮಾಡಬೇಕು, ಇಲ್ಲಿದ್ರೆ ನಾವು ಕಳೆದೋಗ್ಬಿಡ್ತೀವಿ ಬಿ ಜೆ ಪಿಯವರು ಅಂತೇಳಿ ಈಗ ಜನಾಕ್ರೋಶ. ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ? ಸೊ
ಸುಮ್ಮನೆ ಅವರೇ BJP ಪಾರ್ಟಿಯವ್ರು ಸೇರಿಕೊಂಡು ಆಕ್ರೋಶ ಮಾಡೋದಲ್ಲ, ಜನ ಆಕ್ರೋಶ ಮಾಡಬೇಕಲ್ವಾ. ಜನ ಆಕ್ರೋಶ ಅಂದ್ರೇನು? ಜನ ಈ ಬೀದಿನಲ್ಲೇ ಎಲ್ಲ ನಮ್ಮನ್ನು ಬೈಬೇಕಪ್ಪ, ಆ ರೀತಿ ಯಾವುದಾದ್ರೂ ನಡೆದಿದ್ರೆ ಒಪ್ಕೊಳ್ಳೋಣ. ಅಂಥದ್ದೇನೂ ಇಲ್ಲ, ಅವರು ಆಕ್ರೋಶ ಮಾಡಲಿ. ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ 2 ವರ್ಷದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೀವಿ.